ಮಕ್ಕಳ ಮೊಬೈಲ್ ಬಳಕೆಯ ಬಗ್ಗೆ ನಿಷೇಧ ಸರ್ಕಾರದ ನಿರ್ಧಾರ ಇದೆಯಲ್ಲ, ಅದಕ್ಕೆ ತಂದೆ ತಾಯಿಗಳು ಫುಲ್ ಖುಷ್ ಸಾಕಾಗಿ ಹೋಗ್ಬಿಟ್ಟಿತ್ತು ಅವ್ರಿಗೆ. ಈ ಮಕ್ಕಳುಗಳ ಮೊಬೈಲ್ ಡಿಮ್ಯಾಂಡ್ ಒಂದಾ ಎರಡಾ? ಕೂತ್ಕೊಂಡ್ರು ಮೊಬೈಲು, ನಿಂತರೂ ಮೊಬೈಲು, ಊಟ ಮಾಡೋಕ್ಕೆ ಮೊಬೈಲು. ಹಿಂಗಾಗಿ ಏನು ಅಂದರೆ ಅವಕ್ಕೆ ಮಾನಸಿಕ ಸಮಸ್ಯೆ ಆಗ್ತಾ ಇದೆ, ಕಣ್ಣಿನ ಸಮಸ್ಯೆ ಆಗ್ತಾ ಇದೆ. ಸೊ ಪೋಷಕರು ಇದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳ್ತಾರೆ ಬನ್ನಿ ನೋಡೋಣ. ಫುಲ್ ಅವಾಯ್ಡ್ ಮಾಡೋದು ಕಷ್ಟ. ಸೊ ಊಟದ ಟೈಮಲ್ಲಿ ಮೊಬೈಲ್ ಕೊಡೋಲ್ಲ ಜನರಲಿ ಮನೇಲಿ. ಸೊ ನಾವು ಅವಾಯ್ಡ್ ಮಾಡ್ತೀವಿ. ಏನಾದರೂ ಬೇರೆ ಆ್ಯಕ್ಟಿವಿಟೀಸ್, ನೀವು ಪಝಲ್ಲು, ಬೇರೆ ಏನಾದರೂ ಬುಕ್ ಓದೋದು ಆ ಥರ ಮಾಡಿಕೊಂಡು ಸರಿ ಅಲ್ವಾ. ಆ್ಯಕ್ಚುಲಿ ಬ್ಯಾನ್ ಮಾಡೋಕ್ಕಾಗಲ್ಲ ಕಂಪ್ಲೀಟಾಗಿ, ಬಟ್ ಸ್ವಲ್ಪವಾಗಿ ಟ್ರೈ ಮಾಡಬೇಕು. ಇಲ್ಲಾಂದರೆ ಮೊಬೈಲಲ್ಲೇ ಇರ್ತಾರಲ್ವ ಮಕ್ಕಳೆಲ್ಲ. ಸೊ ಬೇರೆ ಏನೂ ಜಾಸ್ತಿ ಆ್ಯಕ್ಟಿವಿಟಿ ಮಾಡಲ್ಲ. ಇದರಿಂದಾಗಿ ಒಂದೊಳ್ಳೆ ಡಿಸಿಷನ್. ಹೌದು, ಮೊಬೈಲ್ ಕೊಡಬಾರ್ದು ಈಗಿನ ಕಾಲದಲ್ಲಿ. ಲೈಕ್ ತುಂಬ ಅಡಿಕ್ಟ್ ಆಗ್ತಾರೆ. ಇಲ್ಲ ಅಂದರೆ ಊಟ ಮಾಡೋದಿಲ್ಲ, ತುಂಬ ಅದೇ ಬೇಕು, ಇಲ್ಲ ಅಂದರೆ ಊಟ ಮಾಡೋದಿಲ್ಲ. ಇವಾಗ ನನ್ನ ಮಗುನೇ ಎಕ್ಸಾಂಪಲು, ಟಿ ವಿ ಅಭ್ಯಾಸ ಆಗೋಗಿದೆ. ಇವಾಗ ಟಿ ವಿ ಹಾಕ್ದಲ್ಲೇ ಊಟ ಮಾಡೋದೇ ಇಲ್ಲ. ಒಂದು ತುತ್ತು ಟಿ ವಿ ಹಾಕಿ 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 ಅಂತ ಹೇಳ್ತಾನೆ ಇರ್ತಾರೆ. ಸೊ 1% ಲೈಕ್ ತೋರಿಸಿದ್ರು ಬಟ್ ಲಿಮಿಟ್ ಮಾಡಬೇಕು. ಲೈಕ್ ಬರೀ ಊಟದ ಟೈಮು, ಇಲ್ಲ ಅಂದರೆ ಬರೀ ಏನಾದರೂ ಬ್ರೇಕ್ ಟೈಮ್ ಇದ್ದಾಗ. ಆಲ್ವೇಸ್ ಯಾವಾಗಲೂ ಬಿಡಬಾರ್ದು ನೋಡೋದಕ್ಕೆ. ಖುಷಿ ತಂದಿದೆ ಒಂದು ಕಡೆ. ಸೊ ಆಚೆ ಬೇರೆ ಕಡೆ ನೋಡಿದಾಗ ನಮಗೆ ಅದು ಒಳ್ಳೆಯದು ಅಂತ ಅನಿಸುತ್ತೆ. ಇಲ್ಲೂ ಅದು ರೂಲ್ಸ್ ತಂದಿರೋದು. ಸೊ ಖುಷಿ ಇದೆ ಒಂದು ಕಡೆ ಅದು ರೂಲ್ಸ್ ತಂದಿರೋದು. ಕೊಡಬಾರ್ದು, ಮೊಬೈಲ್ ಕೊಡಬಾರ್ದು. ನಾವು ಕೊಟ್ಟಿಲ್ಲ, ಏನೋ ಎಮರ್ಜೆನ್ಸಿ ಇದ್ದಾಗ ಕೊಡ್ತಾರೆ, ಹೌದು ಒಪ್ತೀನಿ. ಬಟ್ ಇಟ್ಸ್ ನಾಟ್ ಅ ಗುಡ್ ಹ್ಯಾಬಿಟ್. ಏನೋ ಇವಾಗ ಹಾಸ್ಪಿಟಲ್ ಹೋಗಿದ್ದಾರೆ, ಪೇರೆಂಟ್ಸಿಗೆ ಹುಷಾರಿಲ್ಲ, ಮಕ್ಕಳು ಯಾರ ಹತ್ರ ಇರಬೇಕು, ಅವಾಗೇನಾದರೂ ಕೊಟ್ಟರೆ ಓಕೆ, ಮ್ಯಾನೇಜಬಲ್. ಮಿಕ್ಕಿ ಟೈಮಲ್ಲಿ ಸುಮ್ಮನೆ ಊಟ ಮಾಡಬೇಕು, ಓದೋಕ್ಕೆ, ಆಟ ಆಡೋಕ್ಕೆ ಅಂತೆಲ್ಲ ಕೊಡೋದು ಒಳ್ಳೆ ಹ್ಯಾಬಿಟ್ ಅಲ್ಲ. ಗುಡ್. ಬನ್ನಿ, ಮನೋತಜ್ಞರು ನಮ್ಮ ಜೊತೆಗಿದ್ದಾರೆ. ಮಾಲಾ ಮುರಳೀಧರ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮೇಡಮ್, ನಾನು ಧ್ವನಿ ಕೇಳ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ನೋಡಿ, ವಿಪರೀತ ಪ್ರಮಾಣದಲ್ಲಿ ಮಕ್ಕಳುಗಳು ಮೊಬೈಲ್ ಬಳಸ್ತಾ ಇವೆ. ಜೊತೆಗೆ ಏನಾದರೂ ಕೊಡಲಿಲ್ಲ ಅಂದರೆ ವಿಪರೀತ ಹಠ ಮಾಡ್ತಾರೆ, ಗಲಾಟೆ ಮಾಡ್ತಾರೆ, ಅಳ್ತಾರೆ, ಕರೀತಾರೆ. ಇನ್ನು ಬಿಡಿ, ಕೆಲವೊಂದು ಮಕ್ಕಳುಗಳು ಈ ತಪ್ಪು ಹಾದಿನೆಲ್ಲ ಹಿಡಿದು ಬಿಟ್ಟಿದ್ದಾರೆ. ಅದೇನಂದರೆ ಜೀವಕ್ಕಿಂತ ಹೆಚ್ಚು ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ಜೊತೆಗೇನಂದರೆ ಇನ್ನೊಂದು ಈ ಟ್ರೇಮರ್ ಡಿಸಾರ್ಡರ್ಗಳು, ಆ ಥರದ್ದೆಲ್ಲ ಸಮಸ್ಯೆಗಳಿದೆ ಅನ್ನುವಂಥದ್ದು. ಈ ಸರ್ಕಾರದ ನಿರ್ಧಾರದ ಬಗ್ಗೆ ಏನಂತೀರಿ ಮೇಡಮ್? ನಮಸ್ಕಾರ. ಸೋಷಿಯಲ್ ಮೀಡಿಯಾ ಬ್ಯಾನ್ ಅಂತ ನೋಡಿದಾಗ 16 ವರ್ಷದ ಕೆಳಗಡೆ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡೋದು ಒಂದು ರೀತಿಲಿ ಒಳ್ಳೇದು. ಏನಕ್ಕೆ? ಬಿಕಾಸ್ ಆ ಸೋಷಿಯಲ್ ಮೀಡಿಯಾ ಅಂದ್ರೆ ಏನು? ಇನ್ಸ್ಟಾಗ್ರಾಮ್ ಆಗ್ಲಿ, ಫೇಸ್ಬುಕ್ ಆಗ್ಲಿ, ಟ್ವಿಟರ್ ಆಗ್ಲಿ, ಓಕೆ, ಈ ಟಿಕ್ ಟಾಕ್ ಆಗ್ಲಿ, ಒಂದು ಅದು ಎಜುಕೇಶನಲ್ ಯೂಸ್ ಮಾಡೋದು ತುಂಬಾ ಕಡಿಮೆ. ಇಟ್ ಇಸ್ ಜಸ್ಟ್ ರಿಕ್ರಿಯೇಷನಲ್. ಅಂಡ್ ಅದ್ರಲ್ಲಿ ಬರೋ ಒಂದು ಕಂಟೆಂಟ್ಗಳು ಎಷ್ಟು ಮಟ್ಟಿಗೆ ಮಕ್ಕಳಿಗೆ ಹೆಲ್ಪ್ ಆಗತ್ತೆ, ಅದು ಯಾರಿಗೂ ಅದು ಕಂಟ್ರೋಲ್ ಇರಲ್ಲ. ಸೊ ಈ ಬ್ಯಾನ್ ಇಂದ 16 ವರ್ಷದ ಒಳಗಡೆ ಮಕ್ಕಳಿಗೆ ಅದನ್ನ ರಿಸ್ಟ್ರಿಕ್ಟ್ ಮಾಡೋದು. ಸೊ ಬ್ಯಾನ್ ಅಂದ್ರೆ ನಾವೇನ್ ಹೇಳ್ತೀವಿ, ಇಟ್ ಇಸ್ ಮೋರ್ ಆಫ್ ರಿಸ್ಟ್ರಿಕ್ಷನ್ ಅಂಡ್ ಕಂಟ್ರೋಲಿಂಗ್ ದ ಯೂಸೇಜ್ ಆಫ್ ಸೋಷಿಯಲ್ ಮೀಡಿಯಾ. ಆ ಬ್ಯಾನ್ ಇನ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾರೆ, ಅದಕ್ಕೇನ್ ಫ್ರೇಮ್ ವರ್ಕ್, ಸ್ಟ್ರಕ್ಚರ್ ನಮ್ಗೆ ಇನ್ನೂ ಅದು ಗೊತ್ತಾಗಿಲ್ಲ. ಐ ಪರ್ಸನಲಿ ಡೋಂಟ್ ನೋ. ಬಟ್ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಆ ಏಜ್ ಅಂದ್ರೆ ಆ ಹದಿಹರೆಯ ವಯಸ್ಸು ಯಂಗ್ಸ್ಟರ್ಸ್ಗೆ, ಚಿಕ್ಕ ಮಕ್ಕಳಿಗೆ ಇಟ್ ಇಸ್ ನಾಟ್ ರಿಕ್ವೈರ್ಡ್. ಅಂದ್ರೆ ಅವರೊಂದು ಮೆದುಳಿನ ಬೆಳವಣಿಗೆಗೆ, ಬ್ರೈನ್ ಡೆವಲಪ್ಮೆಂಟ್ಗೆ ಅದು ಹೆಲ್ಪ್ ಆಗಲ್ಲ. ನಿಜ ಮೇಡಮ್. ಈಗ ತಾವು ಹೇಳಿದ್ರಿ, ಇದು ಯಾವ ರೀತಿ ಸಿಸ್ಟಮ್ ಬರುತ್ತೋ ಏನೋ ಅನ್ನೋ ಅನುಮಾನಗಳು ಅತ್ಯಂತ ಸಹಜವಾಗಿದೆ. ಇದು ಈ ಬಿಡಿ ಸಿಗರೇಟ್ ಮೇಲೆ ಇದನ್ನು ಮುದ್ರಿಸಿರ್ತಾರೆ ನೋಡಿ, ಇದು ಶಾಸನ ವಿಧಿಸಿದೆ, ಎಚ್ಚರಿಕೆ, ನೀವು ಹಂಗಾಗತ್ತೆ ಹಿಂಗಾಗತ್ತೆ, ಹಾಗೆ ಇದು ಅದೇ ಮೂಲೆ ಸೇರ್ಕೊಂಡ್ರೆ ಆಶ್ಚರ್ಯ ಇಲ್ಲ. ನೋಡಿ ಮೇಡಮ್, ಹೇಳ್ತೀನಿ, ಸಮಾಜದಲ್ಲಿ ಜಾಗೃತಿ ಬರಲಿಲ್ಲ ಅಂತಂತಂದರೆ ಇದಾಗಲ್ಲ. ನಾವು ತಂದೆ ತಾಯಿಗಳು ಮೊದಲು ಬದಲಾಗಬೇಕು. ಮಕ್ಕಳುಗಳನ್ನು ಎಂಗೇಜ್ ಮಾಡೋದನ್ನೇ, ಮಕ್ಕಳುಗಳನ್ನು ನೀನು ಬರೀ ಓದ್ಕೋ, ನೀನು ಬರೀ ಆಟ ಆಡ್ಕೋ ಅಂತಂತಂದರೆ ಏನು ಮಾಡ್ತಾವೆ ಮಕ್ಕಳುಗಳು? ನಂಬರ್ 1. ನಂಬರ್ 2, ಮನೇಲಿ ಏನೋ ಅಂದರೆ ನಿಮಗೆ ಗೊತ್ತಿದೆ, ಈಗ ತಂದೆ ತಾಯಿ ಒಂದು ಮಗು, ಆ ಒಂದು ಮಗು ಜೊತೆ ಯಾರೂ ಸಾತಿಲ್ಲ, ತಂದೆ ತಾಯಿಗಳ ಜೊತೆ ಆಟ ಆಡಲ್ಲ, ಏನು ಮಾಡಬೇಕು ಮಗು? ನಂಬರ್ 2. ನಂಬರ್ 3, 24 ಗಂಟೆ ಓದ್ಕೊಂತ ಕೂತ್ಕೊ ಅಂತಂದರೆ ಪುಸ್ತಕದ ಬಗ್ಗೆನೇ ಒಂಥರ ರೇಜಿಗೆ ಬಂದುಬಿಡುತ್ತೆ ಮಕ್ಕಳುಗಳಿಗೆ. ಅದೊಂಥರ ಮಾನಸಿಕ ರೋಗ ಶುರು ಆಗಿಬಿಡುತ್ತೆ. ಜೊತೆಗೆ ಈ ಕಾಂಪಿಟೇಷನ್ ಯುಗದಲ್ಲಿ ತಂದೆ ತಾಯಿಗಳು ಉಪದೇಶ ಮಾಡಿದ್ದೆ ತಾವೆಲ್ಲದನ್ನೂ ಮಾಡ್ತಾರೆ, ಆದರೆ ಮಕ್ಕಳಿಗೆ ಮಾತ್ರ ಏನು ಮಾಡಬೇಡಿ ಅಂತಾರೆ. ಮೊದಲು ನನಗನ್ಸುತ್ತೆ ಈ ಕಾನೂನು ಬರೋದಕ್ಕಿಂತ ಮೊದಲು ತಂದೆ ತಾಯಿಗಳು ಬದಲಾಗಬೇಕು ಅಂತ. ಏನಂತೀರಿ ಡಾಕ್ಟ್ರೆ? ಖಂಡಿತ. ಇದು ನಾನು ಹೇಳಬೇಕು ಅಂತಿದ್ದೆ, ಅಷ್ಟರಲ್ಲಿ ನೀವೇ ಒಳ್ಳೆ ಪ್ರಶ್ನೆ ಕೇಳಿದ್ರಿ.
ಇದು ತಂದೆ ತಾಯರಿಗೆ ನೇರವಾಗಿ ನಾವು ಒಂದು ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಏನೋ ತಂದೆ ತಾಯಂದ್ರಿಗೆ ಈ ಒಂದು ಎಜುಕೇಶನ್, ಈ ಒಂದು ಶಿಕ್ಷೆ ಕೊಡೋದು, ಏನೋ ಮಕ್ಕಳನ್ನ ಬೆಳೆಸೋ ರೀತಿ ಹೆಂಗೆ. ಬಿಕಾಸ್ ಈ ಕಾಲದಲ್ಲಿ ನೋಡಿದಾಗ ನಮ್ಮ ಹತ್ರ ಬರೋ ಎಷ್ಟೋ ಜನ ತಂದೆ ತಾಯಂದ್ರು ಮಕ್ಕಳನ್ನ ಕರ್ಕೊಂಡ್ ಬರ್ತಾರೆ 8, 10, 12, 13 ವರ್ಷದ್ದು. ಏನು ಈ ತರ ಸಿಂಪ್ಟಮ್ಸ್ಗೆ, ಈ ತರ ಬಿಹೇವಿಯರ್ಸ್ಗೆ, ಎಲ್ಲಿ ಅವರು ಆಂಗರ್ ಇರ್ಲಿ, ಇರಿಟೇಷನ್ ಇರ್ಲಿ, ಇದು ಸೋಷಿಯಲ್ ಮೀಡಿಯಾ ಯೂಸೇಜ್ ಇರ್ಲಿ, ಗೇಮಿಂಗ್ ಇರ್ಲಿ. ಸೊ ಇಲ್ಲಿ ಏನ್ ನಾವ್ ಹೇಳೋದು, ನೀವ್ ಹೇಳ್ತಿರೋ ಹಂಗ್ ಕರೆಕ್ಟ್ ಆಗಿ ಅವ್ರಿಗೆ ನಾವ್ ಹೇಳ್ಕೊಡ್ಬೇಕು. ತಂದೆ ತಾಯಿದ್ರಿಗೆ ಯಾವ ರೀತಿ ಮಕ್ಕಳಲ್ಲಿ ನೀವು ಯು ಹ್ಯಾವ್ ಟು ಇನ್ವಾಲ್ವ್, ಅವ್ರ ಲೈಫಲ್ಲಿ ಇನ್ವಾಲ್ವ್ ಆಗ್ಬೇಕು. ಬರೀ ಇದು ಕೊಡಿಸ್ದೆ, ಅದು ಕೊಡಿಸ್ದೆ, ಹೊರಗಡೆ ಕರ್ಕೊಂಡೋಗಿ ಐಸ್ ಕ್ರೀಮ್ ತಿನ್ನಿಸ್ದೆ, ಹೋಟೆಲ್ ಕರ್ಕೊಂಡೋದೆ ಅನ್ನೋದಕ್ಕಿಂತ ಅವರ ಮಾನಸಿಕ ಪೋಷಣೆಯಲ್ಲಿ ಅವ್ರು ಒಳಗೊಂಡಿರ್ಬೇಕು. ಸೊ ದಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ರಿಕ್ವೈರ್ಮೆಂಟ್. ಈ ಬ್ಯಾನ್ ಗಿಂತ ಮುಖ್ಯ ಅದು ನಮ್ಗೆ. ಎಸ್ ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್ ಮಾಲಾ ಮೇಡಮ್ ನಮ್ಮ ಜೊತೆಗೆ ಮಾತಾಡೋದಕ್ಕೆ. ಇದು ಏನಂದ್ರೆ ಈ ಕಾನೂನಿಗೆ ಏನು ಬರುತ್ತೋ ಬಿಡುತ್ತೋ ಬೇರೆ ವಿಚಾರ, ಆದರೆ ನಮ್ಮಲ್ಲಿ ಮೊದಲು ಒಂದಷ್ಟು ಬದಲಾವಣೆಗಳಾಗಬೇಕು. ನಮ್ಮಲ್ಲಿ ಬದಲಾವಣೆಗಳು ಆಗದೇ ನಾವು ಮಕ್ಕಳನ್ನ ಬದಲಾವಣೆ ಮಾಡ್ತೀವಿ ಅಂದರೆ ಆಗುತ್ತಾ? ಅದಕ್ಕೆ ಭಾಳ ಒಂದು ಅದ್ಭುತವಾದಂಥ ಮಾತಿದೆ. ಏನು ಅಂತಂದರೆ, ನಾವೇನು ಹೇಳ್ತೀವಿ ಮಕ್ಕಳದನ್ನು ಮಾಡಲ್ಲ, ನಾವೇನು ಮಾಡ್ತೀವಿ ಮಕ್ಕಳದನ್ನು ಮಾಡ್ತವೆ. ತಂದೆ ತಾಯಿಗಳು ಇದರಲ್ಲಿ ಪ್ರಮುಖವಾದಂಥ ಪಾತ್ರ ವಹಿಸಬೇಕು.